ಶಾಂತಿ. ಮುರಳಿಯ ದಿನಾಂಕ 17/1/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಯಾವಾಗ ಈ ಭಾರತ ಸ್ವರ್ಗವಾಗಿತ್ತು ಆಗ ತಾವು ಘೋರ ಪ್ರಕಾಶದಲ್ಲಿದ್ದೀರಿ. ಈಗ ಅಂಧಕಾರವಿದೆ, ಮತ್ತೆ ಪ್ರಕಾಶದಲ್ಲಿ ನಡೆಯಿರಿ. ಪ್ರಶ್ನೆ: ತಂದೆ ತನ್ನ ಮಕ್ಕಳಿಗೆ ಯಾವ ಒಂದು ಕಥೆಯನ್ನು ಹೇಳಲು ಬಂದಿದ್ದಾರೆ? ಉತ್ತರ: ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮಗೆ 84 ಜನ್ಮಗಳ ಕತೆ ತಿಳಿಸುತ್ತಿದ್ದೇನೆ. ಯಾವಾಗ ನೀವು ಮೊಟ್ಟ ಮೊದಲ ಜನ್ಮದಲ್ಲಿದ್ದೀರಿ ಆಗ ಒಂದೇ ದೇವಿ ದೇವತಾ ಧರ್ಮವಿತ್ತು. ನಂತರ ತಾವು 2 ಯುಗಗಳ ನಂತರ ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡಿದ್ರಿ, ಭಕ್ತಿ ಶುರು ಮಾಡಿದ್ರಿ. ಈಗ ನಿಮ್ಮದು ಅಂತಿಮಕ್ಕಿಂತಲೂ ಅಂತಿಮ ಜನ್ಮವಾಗಿದೆ. ನೀವು ಕರೆದಿದ್ದೀರಾ ದುಃಖಹರ್ತ ಸುಖಕರ್ತ ಬನ್ನಿ ಎಂದು. ಈಗ ನಾನು ಬಂದಿದ್ದೇನೆ. ಗೀತೆ: ಇಂದು ಅಂಧಕಾರದಲ್ಲಿದ್ದಾರೆ ಮನುಷ್ಯರೆಲ್ಲ. ಓಂ ಶಾಂತಿ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈಗ ಇದು ಕಲಿಯುಗಿ ಪ್ರಪಂಚವಾಗಿದೆ. ಎಲ್ಲರೂ ಅಂಧಕಾರದಲ್ಲಿದ್ದಾರೆ. ಮೊದಲು ಪ್ರಕಾಶದಲ್ಲಿದ್ದರು. ಯಾವಾಗ ಭಾರತ ಸ್ವರ್ಗವಾಗಿತ್ತು ಆಗ. ಇದೇ ಭಾರತವಾಸಿಗಳು ಈಗ ತಮ್ಮನ್ನು ತಾವು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ದೇವಿ ದೇವತೆಗಳಾಗಿದ್ದರು, ದೇವತಾ ಧರ್ಮದವರು. ಭಾರತದಲ್ಲಿ ಸ್ವರ್ಗವಾಸಿಗಳಿದ್ದರು. ಆಗ ಅನ್ಯ ಧರ್ಮ ಇರಲಿಲ್ಲ, ಒಂದೇ ಧರ್ಮವಿತ್ತು, ಆದಿ ಸನಾತನ ದೇವಿ ದೇವತಾ ಧರ್ಮ. ಸ್ವರ್ಗ, ವೈಕುಂಠ, ಬಹಿಷ್ಠ, ಹೆವೆನ್ ಇದೆಲ್ಲ ಭಾರತದ ಹೆಸರುಗಳಾಗಿದ್ದವು. ಭಾರತ ಪವಿತ್ರ ಮತ್ತು ಪ್ರಾಚೀನ ಧನವಂತ ದೇಶವಾಗಿತ್ತು. ಈಗಂತೂ ಭಾರತ ಕಂಗಾಲಾಗಿದೆ, ಏಕೆಂದರೆ ಈಗ ಕಲಿಯುಗವಿದೆ. ನೀವು ತಿಳಿದುಕೊಂಡಿದ್ದೀರಾ, ಈಗ ನಾವು ಅಂಧಕಾರದಲ್ಲಿದ್ದೇವೆ. ಯಾವಾಗ ಸ್ವರ್ಗವಿತ್ತು ಆಗ ಪ್ರಕಾಶದಲ್ಲಿದ್ದೆವು. ಸ್ವರ್ಗದ ರಾಜರಾಜೇಶ್ವರ ರಾಜರಾಜೇಶ್ವರಿ ಶ್ರೀ ಲಕ್ಷ್ಮೀನಾರಾಯಣ ಆಗಿದ್ದರು. ಅದಕ್ಕೆ ಸುಖಧಾಮ ಎಂದು ಹೇಳಲಾಗುವುದು. ತಂದೆಯಿಂದಲೇ ನಿಮಗೆ ಸ್ವರ್ಗದ ಆಸ್ತಿ ಸಿಗುವುದು. ಅದಕ್ಕೆ ಜೀವನ್ ಮುಕ್ತಿ ಎಂದು ಹೇಳಲಾಗುವುದು. ಈಗಂತೂ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ. ಖಾಸಾಗಿ ಭಾರತ ಮತ್ತು ಪೂರ್ತಿ ಪ್ರಪಂಚ ರಾವಣನ ಜೈಲಿನಲ್ಲಿ ಇದೆ, ಶೋಕವಾಟಿಕೆಯಲ್ಲಿ ಇದೆ. ಈ ರೀತಿಯೆಲ್ಲ ರಾವಣ ಕೇವಲ ಲಂಕೆಯಲ್ಲಿದ್ದರು ಎಂದಲ್ಲ, ಮತ್ತು ರಾಮ ಭಾರತದಲ್ಲಿದ್ದರು, ಅವರು ಬಂದು ಸೀತೆಯನ್ನು ಕದ್ದು ಹೋದರೆಂದಲ್ಲ. ಇದೆಲ್ಲ ದಂತಕಥೆಗಳನ್ನು ತಯಾರು ಮಾಡಿದ್ದಾರೆ. ಗೀತೆ ಮುಖ್ಯವಾಗಿದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಅಂದರೆ ಭಗವಂತ ತಿಳಿಸಿರುವಂತಹದ್ದು ಗೀತೆ. ಭಾರತದಲ್ಲಿಯೇ ಮನುಷ್ಯರಂತೂ ಯಾರಿಗೂ ಸದ್ಗತಿ ಕೊಡಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಜೀವನ್ಮುಕ್ತ ದೇವಿ ದೇವತೆಗಳಿರುತ್ತಾರೆ. ಅವರಿಗೆ ಈ ಆಸ್ತಿ ಕಲಿಯುಗದ ಅಂತಿಮದಲ್ಲಿ ಸಿಗುವುದು ಭಗವಂತನಿಂದ. ಭಾರತವಾಸಿಗಳಿಗೆ ಇದೂ ಸಹ ಗೊತ್ತಿಲ್ಲ. ಯಾವುದೇ ಶಾಸ್ತ್ರಗಳಲ್ಲಿಯೂ ಈ ಜ್ಞಾನ ಇಲ್ಲ. ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದ ಜ್ಞಾನವಿದೆ, ಸದ್ಗತಿ ಮಾರ್ಗದ ಜ್ಞಾನ ಮನುಷ್ಯ ಮಾತ್ರರಲ್ಲಿ ಬಿಲ್ಕುಲ್ ಇಲ್ಲ. ಎಲ್ಲರೂ ಭಕ್ತಿಯನ್ನು ಕಲಿಸುವವರಾಗಿದ್ದಾರೆ. ಹೇಳ್ತಾರೆ ಶಾಸ್ತ್ರ ಓದಿ, ದಾನ ಮಾಡಿ, ಪುಣ್ಯ ಮಾಡಿ ಎಂದು. ಈ ಭಕ್ತಿ ದ್ವಾಪರ ಯುಗದಿಂದ ನಡೆದು ಬರುತ್ತೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನದ ಪ್ರಾರಬ್ಧವಿರುವುದು. ಈ ರೀತಿಯಲ್ಲ, ಅಲ್ಲಿಯೂ ಕೂಡ ಈ ಜ್ಞಾನ ನಡೆಯುತ್ತೆ ಎಂದಲ್ಲ. ಏನೋ ಆಸ್ತಿ ಭಾರತಕ್ಕೆ ಸಿಕ್ಕಿತ್ತು, ಅದು ತಂದೆಯಿಂದಲೇ ಸಂಗಮ ಯುಗದಲ್ಲಿಯೇ ಸಿಕ್ಕಿತ್ತು, ಮತ್ತು ಈಗ ಪುನಃ ನಿಮಗೆ ಸಿಗುತ್ತಿದೆ. ಯಾವಾಗ ಭಾರತವಾಸಿಗಳು ನರಕವಾಸಿಗಳು ಬೇಹದ್ದಿನ ದುಃಖಿಗಳಾಗುತ್ತಾರೆ ಆಗ ಕರೆಯುತ್ತಾರೆ, ಏ ಪತಿತ ಪಾವನ ದುಃಖಹರ್ತ ಸುಖಕರ್ತ ಬನ್ನಿ ಎಂದು. ಯಾರನ್ನು ಕರೀತಾರೆ? ಸರ್ವರ ಸದ್ಗತಿ ಮಾಡೋಕ್ಕೆ ಭಗವಂತನನ್ನೇ ಕರೀತಾರೆ. ಏಕೆಂದರೆ ಭಾರತ ಕಾಸ್ ಮತ್ತು ಪೂರ್ತಿ ಪ್ರಪಂಚದಲ್ಲಿ ಪಂಚವಿಕಾರಗಳಿವೆ. ತಂದೆ ಪತಿತ ಪಾವನ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಕಲ್ಪಕಲ್ಪವೂ ಕಲ್ಪದ ಸಂಗಮ ಯುಗದಲ್ಲಿ ಬಂದಿದ್ದೇನೆ. ಸರ್ವರ ಸದ್ಗತಿ ದಾತ ಆಗಿದ್ದೇನೆ. ಅಹಿಲ್ಯೆಯರು, ಗಣಿಕೆಯರು, ಯಾರೆಲ್ಲ ಗುರುಗಳು, ಎಲ್ಲರ ಉದ್ಧಾರ ನಾನೇ ಮಾಡಬೇಕಾಗುವುದು ಭಗವಂತ ಹೇಳುತ್ತಾರೆ. ಏಕೆಂದರೆ ಇದಂತೂ ಪತಿತ ಪ್ರಪಂಚವಾಗಿದೆ. ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು.
ಭಾರತವಾಸಿಗಳು ಇದನ್ನು ತಿಳಿದುಕೊಂಡಿಲ್ಲ. ಇದು ಈ ದೇವಿ ದೇವತೆಗಳು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಪತಿತ ಖಂಡ ಅಂದರೆ ಸುಳ್ಳಿನ ಖಂಡ, ಪಾವನ ಖಂಡವೆಂದರೆ ಸತ್ಯಖಂಡ. ಭಾರತ ಸುಳ್ಳಿನ ಖಂಡ ಈಗ ಇದೆ, ಆದರೆ ಇತ್ತು ಪಾವನ ಖಂಡ, ಸತ್ಯಖಂಡವಾಗಿತ್ತು, ಅವಿನಾಶಿ ಖಂಡವಾಗಿತ್ತು. ಎಂದಿಗೂ ಭಾರತ ವಿನಾಶವಾಗುವುದಿಲ್ಲ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಬೇರೆ ಯಾವುದೇ ಖಂಡಗಳು ಇರಲಿಲ್ಲ. ಅದೆಲ್ಲ ನಂತರ ಬರುವಂತಹದ್ದು. ಮನುಷ್ಯರು ಕಲ್ಪದ ಆಯುಷ್ಯನ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಬಾಬಾ ಹೇಳುತ್ತಾರೆ, ಕಲ್ಪದ ಆಯುಷ್ಯು 5,000 ವರ್ಷಗಳು ಅಷ್ಟೇ. ಮತ್ತು ಅವರು ಹೇಳ್ತಾರೆ, ಮನುಷ್ಯರು 84 ಲಕ್ಷ ಜನ್ಮ ಪಡೆದುಕೊಳ್ಳುತ್ತಾರೆ ಎಂದು. ಮನುಷ್ಯರನ್ನು ನಾಯಿಯಲ್ಲಿ, ಬೆಕ್ಕಲ್ಲಿ, ಕತ್ತೆಯಲ್ಲಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಆದರೆ ನಾಯಿ ಬೆಕ್ಕಿನ ಜನ್ಮವೇ ಬೇರೆ, ಮನುಷ್ಯರ ಜನ್ಮವೇ ಬೇರೆ. 84 ಲಕ್ಷ ವೆರೈಟಿ ಇದೆ. 84 ಲಕ್ಷ ಜನ್ಮ ಅಲ್ಲ, ವೆರೈಟಿ ಇದೆ. ಮನುಷ್ಯರದ್ದು ವೆರೈಟಿ ಒಂದೇ ವೆರೈಟಿ. ಮನುಷ್ಯನದೇ 84 ಜನ್ಮ. ಬಾಬಾ ಹೇಳುತ್ತಾರೆ, ಭಾರತವಾಸಿಗಳು ತಮ್ಮ ಧರ್ಮವನ್ನು ಡ್ರಾಮಾನುಸಾರವಾಗಿ ಮರೆತಿದ್ದಾರೆ. ದೇವಿ ದೇವತಾ ಧರ್ಮವನ್ನು ಮರೆತು ಹಿಂದೂ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಕಲಿಯುಗದ ಅಂತಿಮದಲ್ಲಿ ಬಿಲ್ಕುಲ್ ಪತಿತರಾಗಿದ್ದಾರೆ. ಮತ್ತು ಬಾಬಾ ಸಂಗಮದಲ್ಲಿ ಬಂದು ಪಾವನ ಮಾಡುತ್ತಾರೆ. ಇದಕ್ಕೆ ಹೇಳಲಾಗುವುದು ದುಃಖಧಾಮ ಮತ್ತು ಭಾರತ ಸುಖಧಾಮವಾಗುವುದು. ತಂದೆ ಹೇಳುತ್ತಾರೆ, ಏ ಮಕ್ಕಳೇ, ನೀವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೀರಿ. ನಂತರ 84 ಜನ್ಮಗಳನ್ನು ಪಡೆದು ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೀರಾ. ಸತ್ತೋಯಿಂದ ರಾಜೋ ತಮೋನಲ್ಲಿ ಅವಶ್ಯವಾಗಿ ಬರಬೇಕಾಗುವುದು. ನೀವು ದೇವತೆಗಳಂತಹ ಧನವಂತರು, ಎವರ್ ಹ್ಯಾಪಿ, ಎವರ್ ಹೆಲ್ದಿ, ಎವರ್ ವೆಲ್ದಿ ಯಾರೂ ಇರಲು ಸಾಧ್ಯವಿಲ್ಲ. ಭಾರತ ಎಷ್ಟು ಶ್ರೀಮಂತ ದೇಶವಾಗಿತ್ತು. ವಜ್ರ ವೈಡೂರ್ಯಗಳು ಕಲ್ಲುಗಳ ಸಮಾನ ಇತ್ತು. ಈಗ ಮಣ್ಣು ಕಲ್ಲು ಹೇಗಿದೆ ಆಗ ಚಿನ್ನ ಬೆಳ್ಳಿ ವಜ್ರಗಳಿರ್ತಾ ಇತ್ತು. 2 ಯುಗಗಳ ನಂತರ ಭಕ್ತಿ ಮಾರ್ಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದೀರಾ. ಅಂದರೆ ಎಷ್ಟು ಸಂಪತ್ತಿತ್ತು ಭಾರತದಲ್ಲಿ. ಅದು ಸಹ ಎಷ್ಟು ದೊಡ್ಡ ಮಂದಿರಗಳನ್ನು ಕಟ್ಟಿಸಿದ್ರಿ. ಸೋಮನಾಥ ಮಂದಿರ ದೊಡ್ಡದಕ್ಕಿಂತ ದೊಡ್ಡದಾಗಿತ್ತು. ಕೇವಲ 1 ಮಂದಿರ ಮಾತ್ರ ಇರಲಿಲ್ಲ ಅಲ್ವಾ. ಅನ್ಯ ರಾಜರ ಮಂದಿರಗಳು ಇತ್ತು. ಎಷ್ಟು ಲೂಟಿ ಮಾಡ್ಕೊಂಡು ತಗೊಂಡು ಹೋದರು. ತಂದೆ ತಾವು ಮಕ್ಕಳಿಗೆ ಸ್ಮೃತಿ ಕೊಡಿಸುತ್ತಾರೆ. ತಾವೆಷ್ಟು ಶ್ರೀಮಂತರಾಗಿದ್ರಿ, ಎಷ್ಟು ಶ್ರೀಮಂತರನ್ನಾಗಿ ಮಾಡಲಾಗಿತ್ತು. ತಾವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಯಥಾರ್ ಮಹಾರಾಜ ಮಹಾರಾಣಿಯಾಗಿದ್ದೀರಿ. ಅವರಿಗೆ ಭಗವಾನ್ ಭಗವತಿ ಎಂದು ಸಹ ಹೇಳಬಹುದಾಗಿತ್ತು. ಆದರೆ ತಂದೆ ತಿಳಿಸುತ್ತಾರೆ, ಭಗವಂತ ಒಬ್ಬರೇ, ಅವರು ತಂದೆಯಾಗಿದ್ದಾರೆ. ಕೇವಲ ಈಶ್ವರ ಅಥವಾ ಪ್ರಭು ಎಂದು ಹೇಳುವುದರಿಂದ ನೆನಪು ಬರುವುದಿಲ್ಲ. ಎಲ್ಲ ಆತ್ಮರಿಗೆ ತಂದೆ ಶಿವ ತಂದೆಯಾಗಿದ್ದಾರೆ. ತಂದೆ ಕುಳಿತು ಕಥೆಯನ್ನು 84 ಜನ್ಮಗಳ ಬಗ್ಗೆ ತಿಳಿಸುತ್ತಿದ್ದಾರೆ. ಈಗ ನಿಮ್ಮದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಒಬ್ಬರ ಮಾತಿಲ್ಲ. ಇದೇನು ಯುದ್ಧದ ಮೈದಾನವೂ ಅಲ್ಲ. ಭಾರತವಾಸಿಗಳು ಮರೆತಿದ್ದಾರೆ. ಅವರ ರಾಜ್ಯವಿತ್ತು ದೇವಿ ದೇವತೆಗಳ ರಾಜ್ಯ. ಸತ್ಯಯುಗದ ಆಯುಷು ಉದ್ದ ಮಾಡಿರುವುದರಿಂದ ಬಹಳ ದೂರ ಕರ್ಕೊಂಡು ಹೋಗಿದ್ದಾರೆ. ತಂದೆಯೇ ಬಂದು ತಿಳಿಸುತ್ತಾರೆ, ಮನುಷ್ಯರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರು ಯಾರ ಸದ್ಗತಿಯನ್ನು ಮಾಡುವುದಿಲ್ಲ. ಗಾದೆ ಮಾತಿದೆ, ಸರ್ವರ ಸದ್ಗತಿದಾತ, ಪತಿತರನ್ನು ಪಾವನ ಮಾಡುವ ಕರ್ತ ಒಬ್ಬರೇ ಎಂದು. ಒಬ್ಬರೇ ಸತ್ಯ ತಂದೆ. ಅವರು ಸತ್ಯಖಂಡದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಪೂಜೆಯೂ ಸಹ ಅವರಿಗೆ ಮಾಡಲಾಗುವುದು. ಆದರೆ ಭಕ್ತಿ ಮಾರ್ಗದಲ್ಲಿ ತಾವು ಯಾರೆಲ್ಲ ಪೂಜೆ ಮಾಡುತ್ತಾ ಬಂದಿದ್ದೀರಾ, ಒಬ್ಬರ ಬಯೋಗ್ರಫಿಯನ್ನು ತಿಳಿದುಕೊಂಡಿರಲಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನೀವು ಶಿವ ಜಯಂತಿಯನ್ನು ಆಚರಿಸ್ತೀರಾ ಅಲ್ವಾ. ತಂದೆ ಹೊಸ ಪ್ರಪಂಚದ ರಚಯಿತ ಆಗಿದ್ದಾರೆ. ಹೆವೆನ್ಲಿ ಗಾಡ್ ಫಾದರ್ ಆಗಿದ್ದಾರೆ. ಬೇಹದ್ದಿನ ಸುಖ ಕೊಡುವವರಾಗಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಸುಖವಿತ್ತು. ಅದು ಹೇಗೆ ಮತ್ತು ಯಾರು ಸ್ಥಾಪನೆ ಮಾಡಿದರು ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವುದು, ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡುವುದು ತಂದೆಯ ಕೆಲಸವಾಗಿದೆ. ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳನ್ನು ಪಾವನ ಮಾಡುತ್ತಿದ್ದೇನೆ. ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ.
ನಿಮ್ಮನ್ನು ಪತಿತರನ್ನಾಗಿ ಮಾಡಿದವರು ಯಾರು? ಈ ರಾವಣ. ಮನುಷ್ಯರು ಹೇಳಿಬಿಡ್ತಾರೆ ದುಃಖನೂ ಈಶ್ವರ ಕೊಡ್ತಾರೆ ಎಂದು. ಬಾಬಾ ಹೇಳುತ್ತಾರೆ, ನಾನಂತೂ ಎಲ್ಲರಿಗೂ ಇಷ್ಟು ಸುಖ ಕೊಡ್ತೀನಿ, ಅರ್ಧ ಕಲ್ಪ ನೀವು ತಂದೆಯ ಸ್ಮರಣೆಯೇ ಮಾಡುವುದಿಲ್ಲ, ಅಷ್ಟು ಸುಖ ಕೊಡ್ತೇನೆ. ಯಾವಾಗ ರಾವಣ ರಾಜ್ಯವಾಗುವುದು ಆಗ ದುಃಖ ಪ್ರಾರಂಭ ಆಗತ್ತೆ, ಆಗ ಎಲ್ಲರಿಗೂ ಭಕ್ತಿ ಮಾಡಲು ಪ್ರಾರಂಭಿಸುತ್ತೀರಾ. ಇದಾಗಿದೆ ನಿಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮ. ಹೇಳ್ತಾರೆ ಬಾಬಾ, ಇಷ್ಟೊಂದು ಜನ್ಮಗಳು ನಾವು ಪಡ್ಕೊಂಡಿದ್ದೀವಾ ಎಂದು. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಭಾರತವಾಸಿಗಳೇ, ಏ ಆತ್ಮರೇ, ಈಗ ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಿದ್ದೇನೆ. ಮಕ್ಕಳೇ, ನೀವು 84 ಜನ್ಮ ಪಡೆದಿದ್ದೀರಾ. ಈಗ ನೀವು 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿ ಪಡೆಯಲು ಬಂದಿದ್ದೀರಾ. ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ತಾವೇ ಸತ್ಯಯುಗದ ಸೂರ್ಯವಂಶಿ ಪದವಿಯನ್ನು ಪುನಃ ಪಡೆದುಕೊಳ್ಳುತ್ತೀರಾ. ಅಂದರೆ ಅರ್ಥ, ಸತ್ಯ ಸತ್ಯ ತಂದೆಯಿಂದ, ಸತ್ಯ ನರನಿಂದ ನಾರಾಯಣ ಆಗುವ ಜ್ಞಾನ ಕೇಳುತ್ತೀರಾ. ಇದಾಗಿದೆ ಜ್ಞಾನ, ಅದಾಗಿದೆ ಭಕ್ತಿ. ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗಕ್ಕಾಗಿ ಇದೆ, ಅದು ಜ್ಞಾನ ಮಾರ್ಗದ್ದು ಅಲ್ಲ. ಇದಾಗಿದೆ ಸ್ಪಿರಿಚುವಲ್ ಆತ್ಮಿಕ ಜ್ಞಾನ. ಆತ್ಮಿಕ ತಂದೆ ಕುಳಿತು ಜ್ಞಾನವನ್ನು ಕೊಡುತ್ತಾರೆ. ತಾವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು. ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ನನ್ನನ್ನು ನೆನಪು ಮಾಡಿರಿ. ತಂದೆ ತಿಳಿಸುತ್ತಾರೆ, ಆತ್ಮನಲ್ಲಿಯೇ ಒಳ್ಳೆಯ ಕೆಟ್ಟ ಸಂಸ್ಕಾರವಿದೆ. ಅದರ ಅನುಗುಣವಾಗಿ ಮನುಷ್ಯರಿಗೆ ಒಳ್ಳೆಯ ಕೆಟ್ಟ ಜನ್ಮ ಸಿಗುವುದು. ತಂದೆ ಕುಳಿತು ತಿಳಿಸುತ್ತಾರೆ, ಯಾರು ಪಾವನರಾಗಿದ್ದರೋ ಅಂತಿಮ ಜನ್ಮದಲ್ಲಿ ಪತಿತರಾಗಿದ್ದಾರೆ. ತತ್ತತ್ವ. ನಾನು ತಂದೆಯನ್ನು ಈ ಹಳೆಯ ರಾವಣ ಪ್ರಪಂಚ, ಹಳೆಯ ಪತಿತ ಪ್ರಪಂಚದಲ್ಲೇ ನೆನಪು ಮಾಡುತ್ತೀರಾ, ಕರೆಯುತ್ತೀರಾ. ನಾನು ಇಲ್ಲಿಯೇ ಬರಬೇಕಾಗುವುದು. ಬರೋದು ಸಹ ಆ ತನುವಿನಲ್ಲಿ. ಯಾರು ಮೊದಲ ನಂಬರಲ್ಲಿ ಹೋಗುವವರಿದ್ದಾರೆ. ಸೂರ್ಯವಂಶೀಯರೇ ಪೂರ್ತಿ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಇವರಾಗಿದ್ದಾರೆ ಬ್ರಹ್ಮ ಮತ್ತು ನೀವು ಬ್ರಾಹ್ಮಣರು, ಬ್ರಹ್ಮವಂಶಿ ಬ್ರಾಹ್ಮಣರು. ತಂದೆ ತಿಳಿಸುತ್ತಿರುತ್ತಾರೆ ಪ್ರತಿನಿತ್ಯ, ಕಲ್ಲು ಬುದ್ಧಿ ಉಳ್ಳವರನ್ನ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಗೆ ಊಟಕ್ಕೆ ಹೋದಷ್ಟು ಸಹಜ ಇಲ್ಲ. ಏ ಆತ್ಮರೇ, ಈಗ ದೇಹಿ ಅಭಿಮಾನಿ ಆಗಿರಿ. ಏ ಆತ್ಮರೇ, ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಮತ್ತು ರಾಜ್ಯವನ್ನು ನೆನಪು ಮಾಡಿರಿ. ದೇಹದ ಸಂಬಂಧಗಳನ್ನು ಬಿಟ್ಟು ಬಿಡಿ. ಎಲ್ಲರೂ ಶರೀರ ಅಂತೂ ಬಿಡಲೇಬೇಕು. ಎಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಒಬ್ಬ ಸದ್ಗುರುವಿನ ವಿನಃ ಸರ್ವರ ಸದ್ಗತಿ ದಾತ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಏ ಭಾರತವಾಸಿ ಮಕ್ಕಳೇ, ನೀವು ಮೊಟ್ಟ ಮೊದಲು ನನ್ನಿಂದ ಅಗಲಿ ಹೋಗಿದ್ದೀರಾ. ಗಾಯನವೂ ಇದೆ, ಆತ್ಮರು ಪರಮಾತ್ಮ ಅಗಲಿ ಹೋಗಿದ್ದರು ಬಹಳ ಕಾಲದಿಂದ. ಮೊಟ್ಟ ಮೊದಲು ತಾವು ಭಾರತವಾಸಿ ದೇವಿ ದೇವತಾ ಧರ್ಮದವರೇ ಬರುತ್ತೀರಾ. ಅನ್ಯ ಧರ್ಮದವರ ಜನ್ಮ ಸ್ವಲ್ಪ ಇರುತ್ತೆ. ಪೂರ್ತಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಯಾರು ಧಾರಣೆ ಮಾಡಿಕೊಳ್ಳಲಾಗುವುದಿಲ್ಲ ಅವರಿಗೂ ಸಹ ಇದು ಬಹಳ ಸಹಜವಾಗಿದೆ. ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ. ಪುಣ್ಯಾತ್ಮ ಪಾಪಾತ್ಮ ಆತ್ಮವೇ ಆಗುತ್ತೆ. ನಿಮ್ಮದು 84ನೇ ಅಂತಿಮ ಜನ್ಮ ಇದಾಗಿದೆ. ತಾವೆಲ್ಲರೂ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದೀರಾ. ವಾನಪ್ರಸ್ಥ ಅವಸ್ಥೆ ಇರುವಂತಹವರು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಮಂತ್ರವನ್ನು ತೆಗೆದುಕೊಳ್ಳಲು. ನೀವಂತೂ ಈಗ ದೇಹದಾರಿ ಗುರುಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ತಮ್ಮೆಲ್ಲರ ತಂದೆ ನಾನು. ಶಿವಬಾಬಾ ಹೇಳ್ತಾರೆ, ನಾನು ನಿಮಗೆ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದೇನೆ. ನನಗೆ ಹೇಳುತ್ತೀರಾ ಏ ಪತಿತ ಪಾವನ ಶಿವ ತಂದೆ ಎಂದು. ಈಗ ಎಲ್ಲ ಸ್ಮೃತಿ ಬಂದಿದೆ. ಎಲ್ಲ ಆತ್ಮರಿಗೆ ತಂದೆ ಶಿವ ತಂದೆಯಾಗಿದ್ದಾರೆ. ಆತ್ಮ ಸತ್ಯವಾಗಿದೆ, ಚೈತನ್ಯವಾಗಿದೆ, ಏಕೆಂದರೆ ಅಮರವಾಗಿದೆ. ಎಲ್ಲ ಆತ್ಮರಲ್ಲಿ ಪಾತ್ರ ಅಡಕವಾಗಿದೆ. ತಂದೆಯೂ ಸಹ ಸತ್ಯ ಚೈತನ್ಯವಾಗಿದ್ದಾರೆ. ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿರುವ ಕಾರಣ ಹೇಳುತ್ತಾರೆ, ನಾನು ಪೂರ್ತಿ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ನನಗೆ ಜ್ಞಾನಪೂರ್ಣ ಎಂದು ಹೇಳಲಾಗುವುದು. ತಮಗೂ ಪೂರ್ತಿ ಜ್ಞಾನ ಇದೆ. ಬೀಜದಿಂದ ವೃಕ್ಷ ಹೇಗೆ ಬರುತ್ತೆ? ವೃಕ್ಷ ವೃದ್ಧಿಯಾಗುವುದರಲ್ಲಿ ಸಮಯವಿಡಿಸುತ್ತೆ ಅಲ್ವಾ? ತಂದೆ ಹೇಳುತ್ತಾರೆ, ನಾನು ಬೀಜ ರೂಪವಾಗಿದ್ದೇನೆ.
ಅಂತಿಮದಲ್ಲಿ ಪೂರ್ತಿ ವೃಕ್ಷ ಜಡ ಜಡೀಭೂತ ಅವಸ್ಥೆಯನ್ನು ಹೊಂದಿದೆ. ಈಗ ನೋಡಿ, ದೇವಿ ದೇವತಾ ಧರ್ಮದ ಫೌಂಡೇಶನ್ನೇ ಇಲ್ಲ, ಮಾಯವಾಗಿಬಿಟ್ಟಿದೆ, ಪ್ರಾಯಲೋಪವಾಗಿದೆ. ಯಾವಾಗ ದೇವತಾ ಧರ್ಮ ಮರೆಯಾಗುವುದು, ಆಗ ತಂದೆ ಬರಬೇಕಾಗುತ್ತೆ. ಒಂದು ಧರ್ಮದ ಸ್ಥಾಪನೆ ಮಾಡಿ ಬಾಕಿ ಎಲ್ಲ ವಿನಾಶ ಮಾಡಿಸುತ್ತಾರೆ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವ ತಂದೆ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ, ಇದು ಸಹ ಪೂರ್ತಿ ಡ್ರಾಮಾ ತಯಾರಾಗಿದೆ. ಇದರ ಎಂಡಂತೂ ಆಗುವುದಿಲ್ಲ. ತಂದೆ ಬರುತ್ತಾರೆ ಅಂತಿಮದಲ್ಲಿ. ಯಾವಾಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸಬೇಕಾಗುವುದು, ಆಗ ಅವಶ್ಯವಾಗಿ ಸಂಗಮದಲ್ಲಿ ಬರುತ್ತಾರೆ. ನಿಮಗೆ ಒಬ್ಬರೇ ತಂದೆ ಇದ್ದಾರೆ. ಆತ್ಮರೆಲ್ಲರೂ ಸಹೋದರರು, ಮೂಲವತನದಲ್ಲಿ ಇರುವವರಾಗಿದ್ದೇವೆ. ಆ ಒಬ್ಬ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ. ರಾವಣ ರಾಜ್ಯದಲ್ಲಿ ದುಃಖ ಇದೆ ಅಲ್ವಾ, ಇಲ್ಲಿ ಸ್ಮರಣೆ ಮಾಡ್ತಾರೆ ಅಂದಾಗ ತಂದೆ ಎಲ್ಲರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ. ಅವರದೇ ಮಹಿಮೆ ಇದೆ. ತಂದೆ ಬರಲಿಲ್ಲವೆಂದರೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವವರು ಯಾರು? ಯಾರೆಲ್ಲ ಈ ಸಮಯದಲ್ಲಿದ್ದಾರೆ, ಎಲ್ಲರೂ ತಮೋ ಪ್ರಧಾನರಿದ್ದಾರೆ. ಎಲ್ಲರೂ ಪುನರ್ಜನ್ಮವನ್ನು ಅವಶ್ಯವಾಗಿ ಪಡೆಯಬೇಕು. ಈಗ ಪುನರ್ಜನ್ಮ ಸಿಗುತ್ತೆ ನರಕದಲ್ಲಿ. ಈ ರೀತಿ ಎಲ್ಲ ಸ್ವರ್ಗದಲ್ಲಿ ಹೊರಟೋಗ್ತಾರೆ ಎಂದಲ್ಲ. ಹೇಗೆ ಹಿಂದೂಗಳು ಹೇಳುತ್ತಾರೆ ಸ್ವರ್ಗವಾಸಿಗಳಾದರು ಅಂತ, ಅಂದರೆ ಅವಶ್ಯವಾಗಿ ನರಕದಲ್ಲಿ ಇದ್ದರು ಅಂತ ಅಲ್ವಾ. ಈಗ ಸ್ವರ್ಗದಲ್ಲಿ ಹೋದರು. ಬಾಬಾ ಹೇಳ್ತಾರೆ, ನಿಮ್ಮ ಬಾಯಿಯಲ್ಲಿ ಗುಲಾಬ್ ಜಾಮೂನ್ ಇಡ್ಲಾಗತ್ತೆ. ಅಂದರೆ ಸ್ವರ್ಗದಲ್ಲಿ ಹೋಗ್ಬಿಟ್ರು ಅಂದರೆ ಖುಷಿ ಪಡಬೇಕಲ್ವಾ. ಸ್ವರ್ಗವಾಸಿಗಳಾದರು ಅಂತ ಅಂದರೆ ಮತ್ತೆ ನರಕದ ಅಸುರಿ ವೈಭವ ತಿನ್ನಿಸ್ಲಿಕ್ಕೆ ನೀವು ಯಾಕೆ ಅವರನ್ನು ಕರಿತೀರಾ? ಕರಿಬಾರ್ದಲ್ವ. ಸ್ವರ್ಗಕ್ಕೆ ಹೋಗ್ಬಿಟ್ರು ಅಂದರೆ ಖುಷಿ ಪಡಿ, ಮತ್ತೆ ಯಾಕೆ ನರಕದಲ್ಲಿ ಕರೆಯುತ್ತೀರಾ? ಬಂಗಾಳದಲ್ಲಿ ಮೀನುಗಳಿಗೆ ತಿನ್ನಿಸ್ತಾರೆ, ಅಂದರೆ ಆತ್ಮಗಳು ತಿಂದು ಹೋಗ್ತಾರೆ ಅಂತ ಭಾವನೆ ಇರಬಹುದು. ಬಾಬಾ ಹೇಳ್ತಾರೆ, ಅರೆ ಅದಕ್ಕೆ ಇದೆಲ್ಲ ತಿನ್ನಿಸುವ ಅವಶ್ಯಕತೆ ಆದರೂ ಏನಿದೆ? ಹೇಳ್ತಾರೆ, ಇಂತಹವರು ನಿರ್ವಾಣಕ್ಕೆ ಹೊರಟೋದ್ರು. ಬಾಬಾ ಹೇಳ್ತಾರೆ, ಅದೆಲ್ಲ ಸುಳ್ಳು. ಪರಂಧಾಮದ ಗೇಟೇ ಓಪನ್ ಆಗಿಲ್ಲ ಅಂದರೆ ಹೇಗೆ ಹೋಗ್ತಾರೆ? ಮತ್ತೆ ಇಲ್ಲಿ ಜನ್ಮ ತಗೊಳಕ್ಕೆ ಬರ್ತಾರಲ್ವ. ವಾಪಸ್ಸಂತೂ ಯಾರೂ ಹೋಗ್ಲಿಕ್ಕಾಗಲ್ಲ. ಯಾವಾಗ ಮೊದಲ ನಂಬರ್ನವರು 84 ಜನ್ಮ ತಗೊಳ್ಬೇಕಾಗತ್ತೆ ಅಂದಾಗ ಹೇಗೆ ಹೋಗ್ತಾರೆ? ತಂದೆ ತಿಳಿಸುತ್ತಾರೆ, ಇದರಲ್ಲಿ ಯಾವುದೇ ಕಷ್ಟದ ಮಾತಂತೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಕಷ್ಟ ಇದೆ ಅಲ್ವಾ. ಏನೆಲ್ಲ ಮಾಡ್ತಾರೆ, ರಾಮ ರಾಮ ಅಂತ ಜಪಿಸ್ತಾ ಇರ್ತಾರೆ, ರೋಮಾಂಚನವಾಗಿಬಿಡತ್ತೆ. ಅದು ಭಕ್ತಿ ಮಾರ್ಗವಾಗಿದೆ. ಈ ಸೂರ್ಯ ಚಂದ್ರರನ್ನು ನೀವು ತಿಳಿದುಕೊಂಡಿದ್ದೀರಾ, ಪ್ರಕಾಶ ಕೊಡುವಂತಹವಾಗಿದೆ. ದೇವತೆಗಳೆಲ್ಲ ಪ್ರಕಾಶ ಕೊಡುತ್ತೆ, ಸೂರ್ಯ ಚಂದ್ರ ತಾರೆಗಳೆಲ್ಲ. ವಾಸ್ತವದಲ್ಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ಮತ್ತು ಜ್ಞಾನ ನಕ್ಷತ್ರಗಳು ನಿಮ್ಮ ಮಹಿಮೆ ಇರುವಂಥದ್ದು. ಜ್ಞಾನ ಸೂರ್ಯ ಶಿವ ತಂದೆ, ಜ್ಞಾನ ಚಂದ್ರಮ ಬ್ರಹ್ಮ ತಂದೆ, ಜ್ಞಾನ ನಕ್ಷತ್ರಗಳು ತಂದೆಯ ಮಕ್ಕಳು, ಸಂತಾನರು. ಇವರ ಮಹಿಮೆ ಇರುವಂಥದ್ದು. ಮತ್ತು ಅವರು ಹೇಳ್ತಾರೆ ಸೂರ್ಯ ದೇವತಾಯ ನಮಃ ಎಂದು. ದೇವತೆ ಅಂತ ತಿಳ್ಕೊಂಡು ನೀರು ಕೊಡುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ, ಅದು ಭಕ್ತಿ ಮಾರ್ಗ ಮತ್ತೆಯೂ ಸಹ ನಡೆಯುತ್ತೆ. ಮೊದಲು ಅವಿಭಿಚಾರಿ ಭಕ್ತಿ ಇರುತ್ತೆ. ಒಬ್ಬ ಶಿವ ತಂದೆಗೆ ಭಕ್ತಿ ಮಾಡ್ತಾರೆ, ನಂತರ ದೇವತೆಗಳಿಗೆ ಮಾಡ್ತಾರೆ, ಅನಂತರ ಇಳಿತಾ ಇಳಿತಾ ಈಗ ನೋಡಿ ಟಿವಾಟೆಯಲ್ಲಿ 3 ದಾರಿ ಸೇರಿರುತ್ತಲ್ವ, 3 ದಾರಿ ಕೂಡಿರುವ ಹತ್ರ ಮಣ್ಣಿನ ದೀಪ ಹಚ್ಚಿಬಿಡ್ತಾರೆ, ಎಣ್ಣೆ ಎಲ್ಲ ಹಾಕಿ ಪೂಜೆ ಮಾಡುತ್ತಾರೆ, ತತ್ವಗಳಿಗೂ ಪೂಜೆ ಮಾಡುತ್ತಾರೆ, ಮನುಷ್ಯರ ಚಿತ್ರವನ್ನು ತಯಾರು ಮಾಡಿ ಪೂಜೆ ಮಾಡ್ತಾರೆ. ಈಗ ಅದರಿಂದ ಪ್ರಾಪ್ತಿಯಂತೂ ಏನೂ ಆಗುವುದಿಲ್ಲ. ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ? ಅಂದರೆ ಮಣ್ಣಿನ ಗೊಂಬೆ ಎಲ್ಲ ಮಾಡಿ ಮನುಷ್ಯರಿಗೆಲ್ಲ ಪೂಜೆ ಮಾಡಿದ್ರೆ ಏನು ಸಿಗುತ್ತೆ? ಎಲ್ಲರಿಗೂ ತಂದೆ ಶಿವ ತಂದೆ, ಅವರನ್ನು ನೆನಪು ಮಾಡೋದರಿಂದ ನಮಗೆ ಆಸ್ತಿ ಸಿಗುವಂಥದ್ದು, ಸುಖ ಶಾಂತಿ ಸಿಗುವಂಥದ್ದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಆತ್ಮನಿಂದ ಕೆಟ್ಟ ಸಂಸ್ಕಾರಗಳನ್ನು ತೆಗೆದುಹಾಕಲು ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಬೇಕು.
ಈ ಅಂತಿಮ 84ನೆಯ ಜನ್ಮ ಇದಾಗಿದೆ, ವಾನಪ್ರಸ್ಥ ಅವಸ್ಥೆಯಾಗಿದೆ. ಆದ್ದರಿಂದ ಪುಣ್ಯ ಆತ್ಮ ಆಗುವ ಪರಿಶ್ರಮ ಪಡಬೇಕು. 2ನೇ ಪಾಯಿಂಟು, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ಮತ್ತು ರಾಜ್ಯವನ್ನು ನೆನಪು ಮಾಡಬೇಕು. ಬೀಜ ಮತ್ತು ವೃಕ್ಷದ ಜ್ಞಾನ ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿ ಇರಬೇಕು. ವರದಾನ: ಉಪರಾಮ ಮತ್ತು ಯವರಡಿಯಾಗಿ ಬುದ್ಧಿಯ ಮೂಲಕ ಅವಿನಾಶಿತನದ ಅಭ್ಯಾಸ ಮಾಡುವಂತಹ ಸರ್ವ ಕಲೆಗಳಲ್ಲಿ ಸಂಪನ್ನರಾಗಿರಿ. ಉಪರಾಮ ಮತ್ತು ಯವರಡಿಯಾಗಿ ಬುದ್ಧಿಯ ಮೂಲಕ ಆ ಶರೀರಿತನದ ಅಭ್ಯಾಸ ಮಾಡುವಂತಹ ಸರ್ವ ಕಲೆಗಳಲ್ಲಿ ಸಂಪನ್ನರಾಗಿರಿ. ವರದಾನದ ವಿಶ್ಲೇಷಣೆ: ಹೀಗೆ ಸರ್ಕಸ್ಸಲ್ಲಿ ಕಲೆ ತೋರಿಸುವಂಥವರು ಕಲಾಕಾರರ ಪ್ರತಿ ಕರ್ಮ ಕಲೆಯಾಗುವುದು. ಅವರು ಕಲಾಕಾರರಾಗಿರ್ತಾರೆ. ಅವರ ಶರೀರದ ಯಾವುದೇ ಅಂಗವನ್ನು ಹೇಗೆ ಬೇಕೋ, ಎಲ್ಲಿ ಬೇಕೋ, ಎಷ್ಟು ಸಮಯ ಬೇಕು ಮೋಲ್ಡ್ ಮಾಡ್ತಾರೆ. ಇದು ಕಲೆಯಾಗಿರುತ್ತೆ. ನೀವು ಮಕ್ಕಳು ಬುದ್ಧಿಯನ್ನು ಎಲ್ಲಿ ಬೇಕು, ಎಷ್ಟು ಸಮಯ ಬೇಕು, ಎಲ್ಲಿ ಸ್ಥಿತ ಮಾಡಲು ಬಯಸುತ್ತೀರಾ ಅಲ್ಲಿ ಸ್ಥಿತ ಮಾಡಬೇಕು. ಇದೇ ಎಲ್ಲದಕ್ಕಿಂತ ದೊಡ್ಡ ಕಲೆಯಾಗಿದೆ. ಈ ಒಂದು ಕಲೆಯಿಂದ 16 ಕಲಾ ಸಂಪನ್ನರಾಗುತ್ತೀರಾ. ಇದಕ್ಕಾಗಿ ಇಂತಹ ಉಪರಾಮ್ ಮತ್ತು ಯವರಡಿಯಾಗಿರಿ. ಆರ್ಡರ್ ಪ್ರಮಾಣವಾಗಿ 1 ಸೆಕೆಂಡಿನಲ್ಲಿ ಆ ಶರೀರಿ ಆಗಿರಿ. ಯುದ್ಧದಲ್ಲಿ ಸಮಯವನ್ನು ಕೊಡಬೇಡಿ, ಯುದ್ಧದಲ್ಲಿ ಸಮಯವನ್ನು ಕಳೆಯಬೇಡಿ. ಸ್ಲೋಗನ್: ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುವವರೇ ಸತ್ಯವಾದ ಸ್ನೇಹಿಗಳು ಮತ್ತು ಸಹಯೋಗಿಗಳು. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಯಾರು ಪರಮಾತ್ಮ ಜ್ಞಾನಿ ಮಕ್ಕಳಿದ್ದೀರಾ ಅವರು ಜ್ಞಾನದ ಫಲ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಸಂಗಮಯುಗದಲ್ಲೇ ಪಡ್ಕೊಳ್ತೀರಾ. ಅವರಿಗೆ ಸಂಗಮಯುಗದಲ್ಲೇ ಪ್ರಾಪ್ತವಾಗತ್ತೆ. ಜ್ಞಾನ ಅಂದರೆ ಅರ್ಥ ತಿಳುವಳಿಕೆ. ಬುದ್ಧಿವಂತರು ಪ್ರತಿ ಕರ್ಮ ಮಾಡುತ್ತಾ ಸದಾ ಸ್ವಯಂವನ್ನು ಬಂಧನ ಮುಕ್ತ, ಸರ್ವ ಆಕರ್ಷಣೆಗಳಿಂದ ಮುಕ್ತ ಮಾಡಿಕೊಳ್ಳುವ ತಿಳುವಳಿಕೆಯನ್ನು ಇಟ್ಟುಕೊಂಡಿರುತ್ತಾರೆ. ಅವರ ಪ್ರತಿ ಕರ್ಮ, ಮಾತು, ಸಂಕಲ್ಪ, ಸಂಬಂಧ, ಸಂಪರ್ಕದಲ್ಲಿ ಮುಕ್ತಿ ಜೀವನ್ಮುಕ್ತಿಯ ಸ್ಥಿತಿ ಇರುವುದು. ಭಿನ್ನ ಮತ್ತು ಪ್ರಿಯ ಎಂದು ಅದಕ್ಕೆ ಹೇಳಲಾಗುವುದು. ಓಂ ಶಾಂತಿ.